ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗಕ್ಕೆ ಪ್ರೀತಿಯ ಸ್ವಾಗತ. ಡಿಯರ್ ಫ್ರೆಂಡ್ಸ್, ನೀವೆಲ್ಲ ಈಗ ಸಿವಿಲ್ DR ಮತ್ತು CR ಹುದ್ದೆಗಳಿಗೆ ಸಿದ್ಧತೆಯನ್ನು ನಡೆಸ್ತಾ ಇದ್ದೀರಾ. ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಹಿಸ್ಟ್ರಿ ಕ್ವೆಶ್ಚನ್ ಅನಾಲಿಸಿಸಲ್ಲಿ ಇವತ್ತು ನಾನು 14ನೇ ವಿಡಿಯೋ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇನ್ನು ಯಾರು ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಅವರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಈ 45 ಡೇಸ್ ಒಂದು ಕ್ರ್ಯಾಶ್ ಕೋರ್ಸ್ ನಡೀತಾ ಇದೆ. ಹಾಗೆ ಈ CR DR ಮತ್ತು ಸಿವಿಲ್ಗೆ ಆಫ್ಲೈನ್ ಮತ್ತು ಆನ್ಲೈನ್ ತರಗತಿಗಳು ಲಭ್ಯ ಇದೆ. ಅವಶ್ಯಕತೆ ಇದ್ದರೆ ನೀವು ಇದನ್ನು ಸದುಪಯೋಗಪಡಿಸ್ಕೊಳ್ಬೋದು. ಹಾಗಾದರೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳ ಆಧಾರವಾಗಿ ಮುಂಬರುವ ಎಕ್ಸಾಮ್ಗಳಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ಅನ್ನೋದನ್ನು ನಾನಿವತ್ತು ಮಾತಾಡ್ತಾ ಹೋಗ್ತೇನೆ. ನೋಡಿ, ಈ ಕೆಳಗಿನ ಯಾವ ರಾಜವಂಶವು ಪಟ್ಟದಕಲ್ಲು ಮತ್ತು ಐಹೊಳೆ ದೇವಾಲಯಗಳನ್ನು ನಿರ್ಮಿಸಿತು ಅಂತ, ಅಂದರೆ ಹೆಚ್ಚು ಕಲ್ಚರಲ್ ಹಿಸ್ಟ್ರಿ ಮೇಲೆ ಕೇಳ್ತಾ ಇದ್ದಾನೆ ಅಂತ ನಿಮಗೆ ಗೊತ್ತಾಯಿತು. ನೋಡಿ, ಇದ್ರ ಜೊತೆ ಇನ್ನೊಂದು ಸಿಟಿ ಯಾವುದು ಅಂದರೆ ಈ ಬಾದಾಮಿ ಅಂತ, ಈ ನರೇಂದ್ರ ಮೋದಿ ಅವರ ಹೃದಯ ಪ್ರೋಗ್ರಾಮ್ಗೆ ಸೇರಿದ್ದು. ಈ 3 ಡಿಸ್ಟಿಕ್ ಇರ್ತಕ್ಕಂಥದ್ದು ಈ ಬಾಗಲಕೋಟೆ. ಈ ಬಾಗಲಕೋಟೆ ಡಿಸ್ಟಿಕ್ಕಲ್ಲಿ ಈ 3 ಡಿಸ್ಟಿಕ್ಗಳಿದೆ. ಅಂದರೆ ಬಾಗಲಕೋಟೆ ಡಿಸ್ಟಿಕ್ಕಲ್ಲಿ ಈ 3 ಪ್ಲೇಸ್ಗಳಿದೆ. ಹಾಗಾದರೆ ನಿಮಗೆ ಪಟ್ಟದಕಲ್ಲಿರ್ಬೋದು, ಹಾಗೆ ಐಹೊಳೆ ಇರ್ಬೋದು. ಇದು ಯಾರ ಕಾಲದಲ್ಲಿ ಬರ್ತದೆ ಅಂದರೆ ಈ ಒಂದು ಬಾದಾಮಿ ಚಾಲುಕ್ಯರು. ಯಾರು? ಈ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಇದು ಬರುತ್ತೆ. ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಬರುತ್ತೆ. ನೋಡಿ, ಹಾಗಾದರೆ ಈ 3 ಸಿಟಿಗಳಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳು ಮತ್ತೆ ಕೇಳ್ತಾರೆ. ನೆಕ್ಸ್ಟು ನಾವು ಈ ಫಸ್ಟು ಈ ಐಹೊಳೆಯನ್ನು ನೋಡೋದಾದರೆ, ಐಹೊಳೆ ರವಿಕೀರ್ತಿಯ ಐಹೊಳೆ ಶಾಸನ. ನೋಡಿ, ಐಹೊಳೆಯಲ್ಲಿ ನಿಮಗೆ ಮೇಜರಾಗಿ ಏನಿದೆ ಅಂತಕ್ಕಂಥದ್ದು, ಈ ಒಂದು ಮೇಗುತ್ತಿ ದೇವಾಲಯ ಇರ್ತಕ್ಕಂಥದ್ದು ಐಹೊಳೆಯಲ್ಲಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಈ ದುರ್ಗಾ ದೇವಾಲಯ ಇರ್ತಕ್ಕಂಥದ್ದು ಐಹೊಳೆಯಲ್ಲಿ ಅಂತ ಗೊತ್ತಿರಬೇಕು. ಮಾಲಗಿತ್ತಿ ದೇವಾಲಯ ಇರ್ತಕ್ಕಂಥದ್ದು ಐಹೊಳೆಯಲ್ಲಿ ಅಂತ ಗೊತ್ತಿರಬೇಕು. ಈ ಒಂದು ಲಡ್ಖಾನ್ ದೇವಾಲಯ ಇರ್ತಕ್ಕಂಥದ್ದು ಐಹೊಳೆಯಲ್ಲಿ ಅಂತ ಗೊತ್ತಿರಬೇಕು. ನೆಕ್ಸ್ಟ್ ಅದೇ ರೀತಿಯಾಗಿ ನೀವು ಪಟ್ಟದಕಲ್ಲಲ್ಲಿ ನಾನು ನೆನ್ಪಿಟ್ಕೊಳೋದಾದರೆ, ಪಟ್ಟದಕಲ್ಲು ನೋಡಿ, ಈ ಪಟ್ಟದಕಲ್ಲು ಏನಿದೆ, ಈ ಪಟ್ಟದಕಲ್ಲಲ್ಲಿ ಈ ಒಂದು ಪಲ್ಲವರ ಮೇಲಿನ ವಿಜಯದ ನೆನಪಿಗಾಗಿ ಕಟ್ಟಿಸಿದಂಥದ್ದೇ ಈ ಲೋಕೇಶ್ವರ ಅಥವಾ ವಿರೂಪಾಕ್ಷ ದೇವಾಲಯ. ಲೋಕೇಶ್ವರ ಅಥವಾ ವಿರೂಪಾಕ್ಷ ದೇವಾಲಯವನ್ನು ಈ ಒಂದು ಲೋಕ ಮಹಾದೇವಿ ನಿರ್ಮಾಣ ಮಾಡ್ತಾಳೆ. ಅದೇ ರೀತಿಯಾಗಿ ಮಲ್ಲಿಕಾರ್ಜುನ ದೇವಾಲಯವನ್ನು ತ್ರೈಲೋಕ ಮಹಾದೇವಿ ನಿರ್ಮಾಣ ಮಾಡ್ತಾಳೆ. ಅದೇ ರೀತಿಯಾಗಿ ಈ ಸಂಗಮೇಶ್ವರ ದೇವಾಲಯ ಏನಿದೆ ಅದು ಪಟ್ಟದಕಲ್ಲಲ್ಲಿ ಇಂಪಾರ್ಟೆಂಟು. ಈ 3 ಸಹ ಇಂಪಾರ್ಟೆಂಟು. ಹಾಗೆ ನಿಮಗೆ ಪಟ್ಟದಲ್ಲಿ ಕಾಶಿನಾಥ, ಗಳಗನಾಥ, ಪಾತಾಳನಾಥ ಇವೆಲ್ಲ ಬರುತ್ತೆ. ನೆಕ್ಸ್ಟು ಅದು ಬಿಟ್ಟರೆ ನಮಗೆ ಈ ಬಾದಾಮಿಯಲ್ಲಿರ್ತಕ್ಕಂತಹ ಈ 4 ಗುಹೆಗಳ ಶೈವ ಮತ್ತು ವೈಷ್ಣವ ಮತ್ತು ಜೈನ ಗುಹೆಗಳ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ನೋಡಿ, ಹೊಯ್ಸಳರ ಕಾಲದಲ್ಲಿ ನಿಮಗೆ ಈ ಒಂದು ಪಂಚಕೂಟ ದೇವಾಲಯಗಳಲ್ಲಿ ಈ ಒಂದು ಬೇಲೂರು ಹೆಚ್ಚು ಕೇಳ್ತಕ್ಕಂಥದ್ದು. ಈ ಬೇಲೂರಿನ ಚೆನ್ನಕೇಶವ ದೇವಾಲಯ ಇರ್ಬೋದು. ಹಾಗೆ ಈ ತಲಕಾಡಿನಲ್ಲಿರ್ತಕ್ಕಂತಹ ಈ ಒಂದು ಕೀರ್ತಿ ನಾರಾಯಣ, ಈ ಕೀರ್ತಿ ನಾರಾಯಣ ದೇವಾಲಯ, ಈ 2 ದೇವಾಲಯಗಳನ್ನು ವಿಷ್ಣುವರ್ಧನ 1116ರ ಈ ಒಂದು ತಲಕಾಡು ಕದನ ಅಂತ ಏನು ನಡೆಯುತ್ತೆ, ಯಾವುದು 1116ರಲ್ಲಿ ನಡೆದಂತಹ ಈ ತಲಕಾಡು ಕದನ ಅಂತ ಏನು ನಡೆಯುತ್ತೆ, ಇದರ ನೆನಪಿಗಾಗಿ ಕಟ್ಟಿಸ್ತಾ ಅಂತ. ನೋಡಿ, ಶಾತವಾಹನರ ಕಾಲದಲ್ಲಿ ಬರ್ತಕ್ಕಂಥ ಪ್ರಮುಖವಾದಂಥ ಸ್ಥಳಗಳು ನೋಡಿ, ಈಗ ಈ ಒಂದು ಅಜಂತ ಇರ್ಬೋದು, ಹಾಗೆ ಈ ಒಂದು ಎಲಿಫೆಂಟಾ ಇರ್ಬೋದು, ಹಾಗೆ ಈ ಒಂದು ಸಾಂಚಿ ಇರ್ಬೋದು, ಹಾಗೆ ಈ ಕಾರ್ಲೆ ಇರ್ಬೋದು, ಹಾಗೆ ಈ ನಾಗಾರ್ಜುನ ಕೊಂಡ ಇರ್ಬೋದು, ಹಾಗೆ ಈ ಒಂದು ಅಮರಾವತಿ ಇರ್ಬೋದು. ಇವೆಲ್ಲ ಪ್ಲೇಸ್ಗಳು ಈ ಶಾತವಾಹನರ ಕಾಲದಲ್ಲಿ ಬರುತ್ತೆ. ಹಾಗಾದರೆ ನೋಡಿ, ರಾಷ್ಟ್ರಕೂಟರ ಕಾಲದಲ್ಲಿ, ಬಟ್ ಈ ಪ್ರಶ್ನೆಗೆ ಆನ್ಸರು ಆಪ್ಷನ್ ಎ, ಬಾದಾಮಿ ಚಾಲುಕ್ಯರು. ರಾಷ್ಟ್ರಕೂಟರ ಕಾಲದಲ್ಲಿ ನಮಗೆ ಮೇಜರಾಗಿ ಇಲ್ಲಿ ಬರ್ತಕ್ಕಂಥದ್ದು ಇವಂದರೆ ಎಲ್ಲೋರ ಅಂತ ಏನಿದೆ, ಯಾವುದು ಈ ಎಲ್ಲೋರದ ಕೈಲಾಸನಾಥ ದೇವಾಲಯ ಬರೋದು ರಾಷ್ಟ್ರಕೂಟರ ಕಾಲದಲ್ಲಿ. ನೋಡಿ, ಹಾಗಾದರೆ ಹೊಯ್ಸಳರ ಬಗ್ಗೆ ಬಳತಕ್ಕಂಥ ಜಾಸ್ತಿ ಬೇಲೂರು ಮತ್ತು ಕೀರ್ತಿನಾರಾಯಣ ದೇವಾಲಯ ತಲಕಾಡಲ್ಲಿರ್ತಕ್ಕಂಥದ್ದು. ಶಾತವಾಹನರ ಬಗ್ಗೆ ಮ್ಯಾಚ್ ದ ಫಾಲೋಯಿಂಗನ್ನು ಕೊಡ್ತಾರೆ. ಬಾದಾಮಿ ಚಾಲುಕ್ಯರ ಬಗ್ಗೆ ಇರ್ತಕ್ಕಂಥ ಈ ಬನಶಂಕರಿ ದೇವಾಲಯ ಇರ್ಬೋದು, ಇದ್ರ ಬಗ್ಗೆ. ಮತ್ತು ಈ ಬಾದಾಮಿ ಚಾಲುಕ್ಯರ ಈ ಒಂದು ಕಪ್ಪೆ ಅರಬಟ್ಟನ ಈ ಬಾದಾಮಿ ಶಾಸನ ಏನಿದೆ ಇದ್ರ ಮೇಲೆ ಈ ತ್ರಿಪದಿ ಬರುತ್ತಲ್ಲ, ತ್ರಿಪದಿ ಮಾಧುರ್ಯಂ ಅಂತಕ್ಕಂಥದ್ದು ಏನಿದೆ, ಈ ತ್ರಿಪದಿ ಶಾಸನದ ಮೇಲೂ ಹೆಚ್ಚು ಪ್ರಶ್ನೆಗಳನ್ನ ಕೇಳ್ತಾರೆ. ಇದು 1ನೇ ಪುಲಿಕೇಶಿಯ ಕಾಲದಲ್ಲಾಗುತ್ತೆ. ಬಾದಾಮಿ ಶಾಸನ, ಹಾಗೆ ಐಹೊಳೆ ಶಾಸನ, ಹಾಗೆ ಮಹಾಕೂಟ ಸ್ತಂಭ ಶಾಸನ. ಇಮ್ಮಡಿ ಪುಲಿಕೇಶಿ ಕಾಲ ರವಿಕೀರ್ತಿ ಆಗಿದ್ದು ಐಹೊಳೆ ಶಾಸನ. ಕನ್ನಡದ ಮೊದಲ ತ್ರಿಪದಿ ಶಾಸನವಾದಂಥ ಕನ್ನಡದ ತ್ರಿಪದಿ ಶಾಸನ ಬಾದಾಮಿ ಶಾಸನ. ಹಾಗೆ ಮಹಾಕೂಟ ಸ್ತಂಭ ಶಾಸನ ಮಂಗಳೇಶನ ಕಾಲದಲ್ಲಿ ಆಯಿತು.
ಹಾಗಾದರೆ ಬಾದಾಮಿ ಚಾಲುಕ್ಯರ ವಿಷಯಗಳ ಬಗ್ಗೆ ಹೆಚ್ಚು ಪ್ರಶ್ನೆಗಳು ನಮಗೆ ಬರೋ ಸಾಧ್ಯತೆಗಳಿರುತ್ತೆ. ನೆಕ್ಸ್ಟ್, ಭಕ್ತಿ ಚಳವಳಿಯ ಕೆಳಗಿನ ಯಾವ ಅಂಶವು ಸೂಫಿ ಸಂತನೊಂದಿಗೆ ಸಾಮಾನ್ಯವಾಗಿದೆ? ನೋಡಿ, ಸೂಫಿ ಸಂತರು ಅಂತಕ್ಕಂಥದ್ದು ಏನಿದೆ ಪ್ರಶ್ನೆ ನಮಗೆ ಧಾರ್ಮಿಕ ಸುಧಾರಕರಲ್ಲಿ ಈ ಒಂದು ಭಾರತೀಯ ಧಾರ್ಮಿಕ ಸುಧಾರಕರು ಬರ್ತಾರೆ, ಹಾಗೆ ಸಿಖ್ಖರು ಬರ್ತಾರೆ, ಹಾಗೆ ಸೂಫಿ ಸಂತರು ಬರ್ತಾರೆ. ಸಲೀಂ ಚಿಸ್ತಿ ಅನುಗ್ರಹದಿಂದಲೇ ಅಕ್ಬರ್ಗೆ ಜಹಾಂಗೀರ್ ಜನಿಸಿದ್ದಿರ್ಬೋದು. ಹಾಗೆ ದಕ್ಷಿಣ ಭಾರತದಲ್ಲಿದ್ದಂಥ ಬಂದೆ ನವಾಜ್ ಇರ್ಬೋದು. ಇವ್ರನ್ನೆಲ್ಲ ಈ ಥರ ಅಪ್ಲೈಡ್ ಪ್ರಶ್ನೆ ಮೇಲೆಲ್ಲವೂ ಸರಿ ಇದೇ ರೀತಿಯಲ್ಲಿ ಕೇಳ್ತಾರೆ. ಉದ್ದನೆಯ ಉಣ್ಣೆ ಬಟ್ಟೆಯನ್ನು ಕೊಡ್ತಕ್ಕಂಥ ಒಂದು ಅರಬ್ನಲ್ಲಿ ಹುಟ್ಟಿದಂಥ ಒಂದು ಧಾರ್ಮಿಕ ಸುಧಾರಣೆ ಈ ಸೂಫಿ ಸಂತರು ಅಂತ ಕರಿತೀವಿ. ನೋಡಿ, ಭಕ್ತಿ ಸಂತರು, ಸೂಫಿ ಸಂತರು, ಧಾರ್ಮಿಕ ಇವರೆಲ್ಲ ಆಚರಣೆಗಳೇನಾಗಿತ್ತು ಅಂದರೆ ಒಂದೇ ಆಗಿತ್ತು. ಧರ್ಮ ಬೇರೆ ಬೇರೆ ಆದಂಥ ಉದ್ದೇಶಗಳಿತ್ತು ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ನೋಡಿ, ಒಂದೇ ದೇವರನ್ನು ನಂಬತಕ್ಕಂಥದ್ದು ಹಲ್ಲ ಇರ್ಬೋದು. ಭಕ್ತಿ ಚಳವಳಿ ಕೆಳಗಿನ ಯಾವ ಅಂಶವು ಸೂಫಿ ಸಂತನೊಂದಿಗೆ ಸಾಮಾನ್ಯವಾಗಿದೆ? ನಿಮಗೆ ಈ ಒಂದು ಕಬೀರ್ ಇರ್ಬೋದು, ಹಾಗೆ ನಿಮಗೆ ರಾಮದಾಸ್ ಇರ್ಬೋದು, ಹಾಗೆ ನಿಮಗೆ ಅದಕ್ಕಿಂತ ಮುಂಚೆ ರಮಾನಂದರಿರ್ಬೋದು, ಹಾಗೆ ನಿಮಗೆ ಚೈತನ್ಯ, ಇವರೆಲ್ಲ ಸುಮಾರು ಜನ ಭಕ್ತಿ ಪಂಥದಲ್ಲಿ ಬಂದಂಥವ್ರು ಇದ್ದಾರೆ. ನೋಡಿ, ಎಲ್ಲ ಪುರುಷರ ಸಮಾನತೆ ಮತ್ತು ಸಹೋದರತ್ವವನ್ನು ಎಲ್ಲರೂ ಸಿಖ್ ಗುರುನಾನಕ್ ಇರ್ಬೋದು. ಈ ಮೂರು ವರ್ಗಗಳಲ್ಲಿ ಇತ್ತು ಅಂತ. ಆಚರಣೆ ಮತ್ತು ವರ್ಗ ವಿಧಾನ ನಿರಾಕರಣೆ ಅಂತ. ಅತಿಯಾದ ದೇವರ ಪೂಜೆ ಇರ್ಬೋದು, ಮೂಢನಂಬಿಕೆ ಇರ್ಬೋದು, ನರಬಲಿಗಳಿರ್ಬೋದು, ಜಾತಿ ಪದ್ಧತಿಗಳಿರ್ಬೋದು, ಹಾಗೆ ನಮಗೆ ಈ ಏನು ಬಾಲ್ಯ ಈ ಥರದ್ದೆಲ್ಲ ಸ್ವಲ್ಪ ಮಾಡರೇಟಾಗಿ ಇದ್ದಂಥವ್ರನ್ನು ಸ್ವಲ್ಪ ಕಡಿಮೆ ಮಾಡ್ತಾ ಬಂದರು. ನೋಡಿ, ಈ ರೀತಿಯಾದಂಥ ಅಂಶಗಳು ಈ ಭಕ್ತಿ ಮತ್ತು ಇವುಗಳಲ್ಲೂ ಸಹ ಇತ್ತು ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಅದರ ಆಚರಣೆಗಳ ಮೇಲೂ ಸಹ ನಮಗೆ ಗೊತ್ತಿರಬೇಕು. ಇಲ್ಲಿ ಇವುಗಳಲ್ಲಿ ಎಲ್ಲವೂ ಅಂತಕ್ಕಂಥದ್ದೇನಿದೆ ಇದು ಸರಿಯಾದ ಉತ್ತರ ಅಂತ ಗೊತ್ತಿರಬೇಕು. ಇವುಗಳಲ್ಲಿ ಎಲ್ಲವೂ ಅಂತಕ್ಕಂಥದ್ದೇನಿದೆ ಇದು ಸರಿಯಾದ ಉತ್ತರ ಅಂತಕ್ಕಂಥ ಗೊತ್ತಿರಬೇಕು. ನಮಗೆ ಎರಡನೇ ಪ್ರಶ್ನೆ. ಫಸ್ಟ್ ಮೂರನೇ ಪ್ರಶ್ನೆ, ಕ್ವಿಟ್ ಇಂಡಿಯಾ ಮೂಮೆಂಟ್ ಎಂದು ಕರೆಯುತ್ತಾರೆ. ಸ್ವದೇಶಿ ಮೂಮೆಂಟ್, ಹಾಗೆ ಹೋಮ್ ರೂಲ್ ಮೂಮೆಂಟ್, ಹಾಗೆ ಆಗಸ್ಟ್ ಕ್ರಾಂತಿ, ಹಾಗೆ ಖಿಲಾಫತ್ ಮೂಮೆಂಟ್ ಅಂತಕ್ಕಂಥದ್ದು ನಮಗಿಲ್ಲಿ ಬೇಕು. ಫಸ್ಟ್ ಇದ್ರ ಬಗ್ಗೆ ಮಾತಾಡೋಣ. ನೋಡಿ, ಭಾರತ ಸ್ವತಂತ್ರಕ್ಕೆ ಮೊದಲ ಸೋಪಾನ ಈ ಒಂದು ನಾನ್ ಕೋಆಪರೇಷನ್ ಮೂಮೆಂಟ್ 1920. ಭಾರತ ಸ್ವತಂತ್ರಕ್ಕೆ ಎರಡನೇ ಸೋಪಾನ ಯಾವುದು ಅಂದರೆ 1930 ಸಿವಿಲ್ ಡಿಸೊಬಿಡಿಯನ್ಸ್ ಮೂಮೆಂಟ್. ನೆಕ್ಸ್ಟು ಭಾರತ ಸ್ವತಂತ್ರ ಸೋಪಾನಕ್ಕೆ 1942 ಈ ಒಂದು ಕ್ವಿಟ್ ಇಂಡಿಯಾ ಮೂಮೆಂಟ್ ಅಂತಕ್ಕಂಥದ್ದೇನಿದೆ ಇದು ಆಗಸ್ಟ್ 8ನೇ ತಾರೀಕು ನಡೀತು ಬಾಂಬೆಯಲ್ಲಿ. ಈ ಆಗಸ್ಟ್ ಕ್ರಾಂತಿ ಅಂತ ಯಾವುದು ಕರಿತೀವಿ ಅಂದರೆ ಈ ಕ್ವಿಟ್ ಇಂಡಿಯಾ ಮೂಮೆಂಟ್ ಅಂತ ಕರಿತೀವಿ. ಲಿನ್ಲಿತ್ ಗೋ ಇದ್ದ ಅಂತಕ್ಕಂಥದ್ದು 1939ರಲ್ಲಿ ಎರಡನೇ ವಿಶ್ವ ಸಮರ ಸ್ಟಾರ್ಟ್ ಆದಾಗ ಇವರು 1940ಯಲ್ಲಿ ಆಗಸ್ಟ್ ಆಫರನ್ನು ಕೊಟ್ಟರು. ನೆಕ್ಸ್ಟು 1942ನಲ್ಲಿ ಇವರು ಕ್ರಿಪ್ಸ್ ಮಿಷನನ್ನು ಕೊಟ್ಟರು. ಇವೆಲ್ಲ ಘಟನೆಗಳಾದರೂ ಸಹ ಏನಾಯಿತು ಅಂದರೆ ಭಾರತೀಯರು ಎರಡನೇ ವಿಶ್ವ ಸಮರಕ್ಕೆ ಭಾಗವಹಿಸಲಿಲ್ಲ. ಹಾಗಾಗಿ ಈ ಆಗಸ್ಟ್ ಕ್ರಾಂತಿ ಅಂತಕ್ಕಂಥದ್ದೇನಿದೆ ಇದನ್ನು ನಾವು ಕ್ವಿಟ್ ಇಂಡಿಯಾಕ್ಕೆ ಹೋಲಿಸ್ತೀವಿ. ನೋಡಿ, ಖಿಲಾಫತ್ ಈ ಟರ್ಕ್ ರಾಜನಿಗಿದ್ದಂಥ ಬಿರುದನ್ನೇನು ಮಾಡುತ್ತೆ 1919ರಿಂದ 1923ರವರೆಗೆ ಭಾರತದಲ್ಲಿದ್ದಂಥದ್ದು ಈ ಖಿಲಾಫತ್ ಮೂಮೆಂಟ್. ನೋಡಿ, ಇದು ಟರ್ಕಲ್ಲಿ ಹುಟ್ಟಿ ಭಾರತಕ್ಕೆ ಬಂದು ಭಾರತೀಯ ಮುಸಲ್ಮಾನರು ಬ್ರಿಟಿಷರ ವಿರುದ್ಧ ನಡೆಸಿದಂಥ ಒಂದು ಚಳವಳಿ. ನೋಡಿ, ಹೋಮ್ ರೂಲ್ ಲೀಗ್ ಅಂತಕ್ಕಂಥದ್ದು ಅಥವಾ ಹೋಮ್ ರೂಲ್ ಮೂಮೆಂಟ್ ಅಂತಕ್ಕಂಥದ್ದು 1916ರಲ್ಲಿ ಈ ಪೂನಾದಲ್ಲಿ ಸ್ಟಾರ್ಟ್ ಮಾಡಿದ್ರು. ಪುಣೆಯಲ್ಲಿ ಸ್ಟಾರ್ಟ್ ಮಾಡಿದ್ರು ಯಾರಂದ್ರೆ ತಿಲಕ್ ಅವರು. 1916ರಲ್ಲಿ ಈ ತಮಿಳುನಾಡಿನ ಅಡಿಯರ್ನಲ್ಲಿ ಸ್ಟಾರ್ಟ್ ಮಾಡಿದ್ದು ಯಾರು ಅಂದರೆ ಅನಬಿಸೆಂಟ್ ಅವರು. ಅದೇ ರೀತಿಯಾಗಿ 1916ರಲ್ಲಿ ಅಮೇರಿಕದಲ್ಲಿ ಸ್ಟಾರ್ಟ್ ಮಾಡಿದವರು ಯಾರು ಅಂದರೆ ಈ ಒಂದು ಯಾರು ಲಾಲಾ ಲಜಪತ್ ರಾಯ್. 1916ರಲ್ಲಿ ಅಂದರೆ ನಮಗೆ ಈ ಒಂದು ಕನ್ನಡದ ಕೇಸರಿ ಭಗೀರಥ ಅಂತಕ್ಕಂಥ ಗಂಗಾಧರ ರಾವ್ ದೇಶಪಾಂಡೆ ಅವರು ಕರ್ನಾಟಕದಲ್ಲಿ ಸ್ಟಾರ್ಟ್ ಮಾಡಿದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಸ್ವದೇಶಿ ಮೂಮೆಂಟ್ ಬಗ್ಗೆ ಹೇಳಿದ್ದೀನಿ. 1905 ಈ ಆಗಸ್ಟ್ 7ನೇ ತಾರೀಕು ನಡೆದಿದ್ದು ಸ್ವದೇಶಿ ಮೂಮೆಂಟ್. ಇದನ್ನು ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ ಅಂತ ಇತ್ತೀಚೆಗೆ ಕರಿತಾ ಇದ್ದೀವಿ ಅನ್ನೋದು ಗೊತ್ತಿರೋ. ಬಂಗಾಳ ವಿಭಜನೆಯನ್ನು ವಿರೋಧಿಸಿ ಏನಾಗುತ್ತೆ ನಾವು ಸ್ವದೇಶಿ ಮೂಮೆಂಟನ್ನು ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಸ್ವದೇಶಿ ಮೂಮೆಂಟಲ್ಲಿ ವಿಶೇಷವಾಗಿ ನಾವು ತಿಲಕ್ ಅವರು ಇರ್ಬೋದು, ಅವರು ಕರ್ನಾಟಕದಲ್ಲಿ ಕೌಜಲಗಿ, ಶ್ರೀನಿವಾಸ ಕೌಜಲಗಿ ಇವ್ರನ್ನೆಲ್ಲ, ಆಲೂರು ವೆಂಕಟರಾಯರು, ಗಂಗಾಧರ ರಾವ್ ದೇಶಪಾಂಡೆ ಇವರೆಲ್ಲ ಈ ಒಂದು ಹುಬ್ಬಳ್ಳಿ ಇರ್ಬೋದು, ಬೆಳಗಾವಿ ಇರ್ಬೋದು, ಬಳ್ಳಾರಿ ಇರ್ಬೋದು, ಧಾರವಾಡ ಇರ್ಬೋದು, ಇಲ್ಲಿ ಈ ಹೋಮ್ ರೂಲಿಗೆ ಸ್ಟಾರ್ಟ್ ಮಾಡಿದ್ದು ತಿಲಕ್ ಅವ್ರ ನೇತೃತ್ವದಲ್ಲಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಹಾಗಾದರೆ ವಿಜಯಪುರದ ಗೋಲ್ ಗುಂಬಾಸ್ ನಿರ್ಮಿಸಿದವರು. ನೋಡಿ, ವಿಜಯಪುರದ ಗೋಲ್ ಗುಂಬಾಸ್ ಅಂದ ತಕ್ಷಣ ನಿಮಗೆ 1627ರಿಂದ 57 ಇದು ಲಾಸ್ಟ್ ಪೊಲೀಸ್ ಎಕ್ಸಾಮಲ್ಲೆಲ್ಲ ಬಂದಿರೋ ಪ್ರಶ್ನೆ. ನಿರ್ಮಾಣ ವರ್ಷ
ಕುತುಬ್ ಶಾಹಿಗಳು, ತುಘಲಕ್ ಮತ್ತು ಬಹುಮನಿ ರಾಜವಂಶ ಮತ್ತು ಆದಿಲ್ ಶಾಹಿ. ನೋಡಿ, ಬಹುಮನಿ ರಾಜವಂಶದಲ್ಲಿ ಮದರಸಗಳಾಯಿತು ಮತ್ತು ಜಾಮಿ ಮಸೀದಿ ಆಯಿತು. ಈ ಆದಿಲ್ ಶಾಹಿಗಳಲ್ಲಿ ಇವೆರಡು ಕಟ್ಟಡಗಳು ಇಂಪಾರ್ಟೆಂಟ್. 1626ರ ಈ ಒಂದು ಇಬ್ರಾಹಿಂ ರೋಜಾ ಅಂತ ಏನಿದೆ ಇದು ಇಂಪಾರ್ಟೆಂಟ್. ನೋಡಿ, ಇದನ್ನು ಜಗದ್ಗುರು ಅಂತ ಬಿರುದು ಪಡೆದಂಥ ಎರಡನೇ ಇಬ್ರಾಹಿಂ, ಯಾರು? ಎರಡನೇ ಇಬ್ರಾಹಿಂ ಆದಿಲ್ ಶಾ ಅಂತಕ್ಕಂಥವನು ಏನು ಮಾಡ್ತಾನೆ? ನಿರ್ಮಾಣ ಮಾಡ್ತಾನೆ. ಹಾಗಾದರೆ ಇಬ್ರಾಹಿಂ ರೋಜಾವನ್ನು ದಕ್ಷಿಣದ ತಾಜ್ ಮಹಲ್ ಅಂತ ಕರೆದವನು ಯಾರು ಅಂದರೆ ಡಾಕ್ಟರ್ ಕಝೀನ್ ಅಂತ ಅವ್ರ ಹೆಸರು. ಯಾರು? ಡಾಕ್ಟರ್ ಕಝೀನ್ ಅಂತ ಅವ್ರ ಹೆಸರು. ನೆಕ್ಸ್ಟ್ ಹಾಗಾದರೆ 1627ರಲ್ಲಿ ನಮಗೆ ವಿಶೇಷವಾಗಿ ಏನು ನೋಡ್ಬೋದು? ಈ ಗೋಲ್ ಗುಂಬಾಜನ್ನು ನೋಡ್ಬೋದು. ಇದನ್ನು ಯಾರು ನಿರ್ಮಾಣ ಮಾಡ್ತಾನೆ? ಇವನೇ ಮೊಹಮ್ಮದ್ ಆದಿಲ್ ಶಾ ಅಂತ. ನೋಡಿ, ಅವನ ಮಡದಿ ಡ್ಯಾನ್ಸರ್ ರಂಭ ಏನಿದ್ದಾರೆ, ರಂಭ ಅವರ ಪ್ರೀತಿ ಪಾತ್ರಕ್ಕೆ ಇದನ್ನು ನಿರ್ಮಾಣ ಮಾಡ್ತಾರೆ. ಇಬ್ರಾಹಿಂ ರೋಜಾ ಈ ಒಂದು ತಾಜ್ ಸುಲ್ತಾನ್ ಅಂತ ಮಡದಿ ಯಾರು? ಈ ಒಂದು ಇಬ್ರಾಹಿಂ ಆದಿಲ್ ಶಾನ ಮಡದಿಯ ಸ್ಮರಣಾರ್ಥವಾಗಿ, ಇದು ಡ್ಯಾನ್ಸರ್ ರಂಭನ ಸ್ಮರಣಾರ್ಥವಾಗಿ ನಿರ್ಮಾಣ ಮಾಡ್ತಾನೆ ಮೊಹಮ್ಮದ್ ಆದಿಲ್ ಶಾ ಅಂತಕ್ಕಂಥದ್ದು. ಈ ಮೊಹಮ್ಮದ್ ಆದಿಲ್ ಶಾನ ಆಸ್ಥಾನದಲ್ಲಿದ್ದಂಥವನೇ ಶಿವಾಜಿಯ ತಂದೆ ಶಹಜಿ ಭೋಸ್ಲೆ ಅಂತಕ್ಕಂಥದ್ದು ಗೊತ್ತಿರಬೇಕು ನಿಮಗೆ. ತುಘಲಕ್ಕಿದೆ, ಕುತುಬ್ ಶಾಹಿಗಳು ಸಹ ಕಾಣ್ತಾರೆ. ಇಬ್ರಾಹಿಂ ರೋಜಾ ಮತ್ತು ಈ ಒಂದು ಗೋಲ್ ಗುಂಬಾಜ್ ಇವೆರಡನ್ನು ಕಟ್ಟಿದವನು ಯಾರು ಅಂದರೆ ಈ ಒಂದು ಮಲ್ಲಿಕ್ ಅಂದರೆ ಸಂದಲ್ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ಯಾರು? ಮಲ್ಲಿಕ್ ಸಂದಲ್ ಅಂತಕ್ಕಂಥ ಶಿಲ್ಪಿ. ನೋಡಿ, 4ನೇ ಪ್ರಶ್ನೆಗೆ ನಮಗೆ ಆದಿಲ್ ಶಾಹಿಗಳ ಬಗ್ಗೆ ಮಾಹಿತಿ ಗೊತ್ತಾಯಿತು. ಎಸ್, ನೋಡಿ, ಸಿವಿಲ್ ಪೊಲೀಸಿಗೆ 8/7/2026ಕ್ಕೆ ಅರ್ಜಿ ಸಲ್ಲಿಸಲು ದಿನಾಂಕವನ್ನು ಮುಂದೂಡಲಾಗಿದೆ. ಇದು ನಿಮ್ಮ ಗಮನದಲ್ಲಿರಲಿ. ಇದನ್ನು ನೀವು ವಿಶೇಷವಾಗಿ ಸಹ ಅಧ್ಯಯನ ಮಾಡಬೇಕು. ನೋಡಿ, ಆದಿಶಂಕರರು 4 ಮಠಗಳಲ್ಲಿ ಮೊದಲು ಎಲ್ಲಿ ಸ್ಥಾಪಿಸಿದರು ಅಂತಕ್ಕಂಥದ್ದಿದೆ. ಏಕೆ ಅಂದರೆ ಶಂಕರಾಚಾರ್ಯರ ಒಂದು ಏನು ಪುರಿ ಇರ್ಬೋದು, ದ್ವಾರಕ್ಕೆ ಇರ್ಬೋದು, ಹಾಗೆ ನಮಗೆ ಈ ಒಂದು ಅಂಶಗಳಲ್ಲಿ ಶೃಂಗೇರಿ ಇರ್ಬೋದು, ದಕ್ಷಿಣದ ಶೃಂಗೇರಿ ಇರ್ಬೋದು. ನೋಡಿ, ಇಲ್ಲಿ ಬದರ್ ಇರ್ಬೋದು, ನಮಗೆ ಎಲ್ಲೆಲ್ಲಿ ಯಾವ ಸ್ಥಾಪನೆ ಮಾಡಿದ್ರ ಬಗ್ಗೆಯೂ ಸಹ ಮಾಹಿತಿ ಬೇಕು. ಶೃಂಗೇರಿಯ ಒಂದು ತುಂಗಾ ನದಿ ತೀರದಲ್ಲಿ ಈ ಶಾರದಾ ಪೀಠ ನಿರ್ಮಾಣ ಆಗಿದ್ರ ಬಗ್ಗೆ ಬರಬೇಕು. ಕಂಚಿಯ ಕಾಮಕೂಟ ಅಂತಲೂ ಸಹ ಕರಿತೀವಿ. ಈ ಗುಜರಾತಲ್ಲಿ, ಒಡಿಸ್ಸಾದಲ್ಲಿ ಮತ್ತು ಉತ್ತರದಲ್ಲಿ ನಿರ್ಮಾಣ ಮಾಡಿದಂತಹ ಈ ಒಂದು ಏನು 4 ಮಠಗಳಲ್ಲಿ ಫಸ್ಟ್ ನಿರ್ಮಾಣ ಆಗಿದ್ದೆ ಈ ಶೃಂಗೇರಿಯ ಶಾರದಾ ಪೀಠ ಅಂತಕ್ಕಂಥದ್ದು. ತುಂಗಾ ನದಿ ತೀರದಲ್ಲಿ ಒಂದು ಏನು ಕಪ್ಪೆಗೆ ಸರ್ಪ ಒಂದು ರಕ್ಷಣೆ ನೀಡುವಂಥ ವಿದ್ಯಾಭೂಮಿ, ಶಾಂತಿ ಭೂಮಿ ಯಾವುದಾಗಿತ್ತು? ಶೃಂಗೇರಿ. ಅಲ್ಲಿ ಇದನ್ನೇನು ಮಾಡಿದರು? ನಿರ್ಮಾಣ ಮಾಡಿದರು ಅಂತ. ಅದೇ ಗೋಕರ್ಣ, ತಲಕಾಡು ಈ ರೀತಿಯಾಗಿದೆ. ಅವರ 4 ಮಠಗಳೇನಿದೆ, 4 ಮಠಗಳಲ್ಲಿ ಫಸ್ಟ್ ಸ್ಟಾರ್ಟ್ ಆಗಿದ್ದೆ ಶೃಂಗೇರಿ ಅಂತ ನಿಮಗೆ ಗೊತ್ತಿರಬೇಕು. ಕರ್ನಾಟಕದ ಶೃಂಗೇರಿ ಅಂತ ನಿಮಗೆ ಗೊತ್ತಿರಬೇಕು. ಹಾಗಾದರೆ ಆದಿಶಂಕರ 4 ಮಠಗಳಲ್ಲಿ ಮೊದಲು ಎಲ್ಲಿ ಸ್ಥಾಪಿಸಿದ್ದು? ಶೃಂಗೇರಿ ಅಂತ. ನಿಮಗೆ ನೆಕ್ಸ್ಟ್ ಮಠಗಳನ್ನು ಕೇಳ್ಬೋದು, ಬೇರೆ ಬೇರೆ ಮಠಗಳ ಬಗ್ಗೆಯೂ ಸಹ ನಿಮಗೆ ಕೇಳ್ತಾ ಹೋಗ್ಬೋದು. ಅವುಗಳಲ್ಲಿ ಇದೇ ಫಸ್ಟ್ ನಿರ್ಮಾಣ ಆಗಿದ್ದು ಅಂತ ನಿಮಗೆ ಗೊತ್ತಿರಬೇಕು. ಒಡಿಸ್ಸಾದ ಪುರಿಯಲ್ಲಿರ್ಬೋದು, ದ್ವಾರಕೆಯಲ್ಲಿ, ಗುಜರಾತಿನ ದ್ವಾರಕೆಯಲ್ಲಿರ್ಬೋದು, ಬದರಿಯಲ್ಲಿರ್ಬೋದು ನಿರ್ಮಾಣ ಆಗಿದ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕು. ಬಾಂಬೆ ಗೆಜೆಟಿಯರನ್ನು ಮೊದಲ ಬಾರಿಗೆ ಯಾವ ವರ್ಷದಲ್ಲಿ ಪ್ರಕಟಿಸಲಾಯಿತು ಅಂತ. ನೋಡಿ, ನಮ್ಗೆ ಇದುವರೆಗೆ ಹೆಚ್ಚು ಪ್ರಶ್ನೆಗಳು ಬರ್ತಾ ಇದ್ದು ದ ಬಂಗಾಲ್ ಗೆಜೆಟ್ ಅಂತ. ನೋಡಿ, ದ ಬಂಗಾಲ್ ಗೆಜೆಟ್ ಅಂತಕ್ಕಂಥದ್ದೇನಿದೆ ಇದನ್ನು 1784ರಲ್ಲಿ ನಮಗೆ ಯಾರು ಅಂದರೆ 1780ರಲ್ಲಿ ಇದನ್ನು ಯಾರು ಪಬ್ಲಿಷ್ ಮಾಡಿದ್ರು, ಎಡಿಟ್ ಮಾಡಿದ್ರು ಅಂದರೆ ಜೇಮ್ಸ್ ಅಗಸ್ಟಿಸ್ ಇಕ್ ಅಂತಕ್ಕಂಥವ್ರು. ನೆಕ್ಸ್ಟು ನಮ್ಮ ಒಂದು ಭಾರತೀಯ ಭಾಷೆಯಲ್ಲಿ ನಿರ್ಮಾಣವಾದಂಥ ಈ ದಿಗ್ದರ್ಶನ ಅಂತಕ್ಕಂಥ ಕೃತಿ ಏನಿದೆ ಇದು ಬಂಗಾಳಿ ಭಾಷೆಯಲ್ಲಿ ಇದು ಮೊದಲು ಪ್ರಕಟವಾದಂಥ ದೇಶದ ಪತ್ರಿಕೆ, ಒಂದು ಜರ್ನಲ್ ಯಾರು ಅಂದರೆ ದಿ ಬಂಗಾಲ್ ಗೆಜೆಟ್ ಅಂತ. ದಿಗ್ದರ್ಶನ ಅಂತಕ್ಕಂಥದ್ರ ಬಗ್ಗೆ ಕೇಳ್ತದೆ. ಅದು ಬಿಟ್ಟರೆ 1843ರ ಈ ಒಂದು ಕನ್ನಡದಲ್ಲಿ ಬಂದಂತಹ ಈ ಒಂದು ಮಂಗಳೂರು ಸಮಾಚಾರ, ಯಾವುದು? ಮಂಗಳೂರು ಸಮಾಚಾರ ಅಂತಕ್ಕಂಥದ್ದು. ಇದು ಹರ್ಮನ್ ಮೋಂಗ್ಲಿನ್ ಅವ್ರು ಏನಿರ್ತಾರೆ ಇವರು ಸ್ಟಾರ್ಟ್ ಮಾಡಿದಂಥದ್ದು ನಿಮಗೆ ಗೊತ್ತಿರಬೇಕು. ಹಾಗೆ ಅದಕ್ಕೆ ಅನುಗುಣವಾಗಿ ನಮಗೆ ಮತ್ತೆ ಕೇಳೋದಾದ್ರೆ ಹರ್ಮನ್ ಮೋಂಗ್ಲಿನ್ ಎಲ್ಲಿ ಅವನು ಅಂದರೆ ಜರ್ಮನಿಯವನು ಅಂತ ಗೊತ್ತಿರಬೇಕು. ಎಸ್, ಇದು ಪ್ರಕಟವಾಗಿದ್ದು ಯಾವಾಗ ಅಂದರೆ 1894ರಲ್ಲಿ. ಇದನ್ನು ಈ ಜೇಮ್ಸ್ ಒಂದು MB ಅಂತಕ್ಕಂಥವ್ರು ಏನು ಮಾಡ್ತಾರೆ, ಇದನ್ನು ಎಡಿಟ್ ಮಾಡ್ತಾರೆ ಅಂತ ಗೊತ್ತಿರಬೇಕು. ಜೇಮ್ಸ್ MB ಅನ್ನೋರು ಇದನ್ನು ಎಡಿಟ್ ಮಾಡಿದ್ರ ಬಗ್ಗೆ ಗೊತ್ತಿರಬೇಕು. ಬಾಂಬೆ ಗೆಜೆಟಿಯರ್ ಅಂತ, ಬಂಗಾಳಲ್ಲ, ಬಾಂಬೆ ಗೆಜೆಟಿಯರ್.
ಇದು ದಿ ಬಂಗಾಲ್ ಗೆಜೆಟಿಯರ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ದ ಬಂಗಾಲ್ ಗೆಜೆಟ್ ಅಂತಲಾದರೂ ಕರೀತಾರೆ. ದ ಬಂಗಾಲ್ ಗೆಜೆಟ್ ಅನ್ನೋದು ಇಲ್ಲಿ ಅಗಸ್ಟೀಸ್ ಅಂತ ಗೊತ್ತಿರಬೇಕು, ಜೇಮ್ಸ್ ಅಗಸ್ಟೀಸ್, ಅದು ಜೇಮ್ಸ್ MB ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಬಾಂಬೆ ಗೆಜೆಟಿಯರ್ ಅಂತ. ನೆಕ್ಸ್ಟ್ ಇಂಡಿಯನ್ ಹೌಸ್ ನೋಡಿ, LLB ಮಾಡಲು ಲಂಡನ್ನಿಗೆ ಹೋಗಿ ಕ್ರಾಂತಿಕಾರಿಗಳ ಒಂದು ಕೂಟವನ್ನು ಮಾಡಿದಂಥವ್ರು ಯಾರು ಅಂದರೆ ನಿಮಗೆ ಗೊತ್ತಿದೆ, ಈ ಶ್ಯಾಮ್ಜಿ ಕೃಷ್ಣ ವರ್ಮ. ಇಂಡಿಯನ್ ಹೌಸ್ನ ಸದಸ್ಯರೇ ನಿಮಗೆ ಯಾರು ಅಂತ ಗೊತ್ತಿರಬೇಕು, ಈ ಒಂದು ಮದನ್ ಲಾಲ್ ದಿಂಗ್ರಾ ಅಂತ ಗೊತ್ತಿರಬೇಕು. ನೆಕ್ಸ್ಟು ನಿಮಗೆ ಈ ಒಂದು ವಿ ಡಿ ಸಾವರ್ಕರ್ ಅಂತಕ್ಕಂಥದ್ದು ನೋಡಿ. ಇದರಿಂದ ಮೋಟಿವೇಟ್ ಆಗಿ ಅವರು 1907ರಲ್ಲಿ ಇಂಗ್ಲೆಂಡಲ್ಲೇ ಸಿದ್ಧಪಡಿಸಿದ ಪುಸ್ತಕ ಯಾವುದು ಅಂದರೆ 1857 ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತಕ್ಕಂಥ ಪುಸ್ತಕ 1857 ನಡೆದು 1907ಕ್ಕೆ 50 ವರ್ಷ ಪೂರ್ಣಗೊಂಡಾಗ ಈ ಪುಸ್ತಕ ಬಿಡುಗಡೆ ಆಗುತ್ತೆ. ಹಾಗಾಗಿ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇರಲಿ. ಮೇಡಮ್ ಬಿ ಕಾಮ್ಜೆ ಅಂತಕ್ಕಂಥವ್ರು ಫಾದರ್ ಆಫ್ ಇಂಡಿಯನ್ ರೆವಲ್ಯೂಷನರಿ ಥಾಟ್ಸ್ ಮದರ್ ಅಂತ ಕರಿತೀವಿ. ಮದರ್ ಆಫ್ ಇಂಡಿಯನ್ ರೆವಲ್ಯೂಷನರಿ ಥಾಟ್ಸ್ ಅಂತ ಕರಿತೀವಿ. ಇಲ್ಲಿ ಲೇಡೀಸಲ್ಲಿ ಮೋತಿಲಾಲ್ ನೆಹರು ಅವ್ರದ್ದು ರಿಪೋರ್ಟ್ಸ್ ಬಗ್ಗೆ ನಿಮಗೆ ಗೊತ್ತಿದೆ. ಶ್ಯಾಮ್ಜಿ ಕೃಷ್ಣ ವರ್ಮ ಅಲ್ಲಿ ಹೋಗಿ ಲಂಡನ್ನಲ್ಲಿ ಏನು ಮಾಡ್ತಾರೆ, ಇದನ್ನು ಸ್ಥಾಪನೆ ಮಾಡಿ ಭಾರತೀಯ ಯುವಕರ ಕ್ರಾಂತಿಕಾರಿಗಳನ್ನು ಏನು ಮಾಡ್ತಾರೆ, ಒಟ್ಟುಗೂಡಿಸ್ತಾ ಇರ್ತಾರೆ. ಅದ್ರ ಬಗ್ಗೆ ನಿಮಗೆ ಮಾಹಿತಿ ಇರಲಿ. ಅಭಿನವ ಭಾರತ ಯಾರ್ದು ಅಂದರೆ ಈ ಒಂದು ವಿ ಡಿ ಸಾವರ್ಕರ್. ನವಜವಾನ್ ಸಭಾ ಯಾರ್ದು ಅಂದರೆ ಭಗತ್ ಸಿಂಗ್ ನೋಡಿ. ಈ ಥರದ ಹಾಗೆ ನಮಗೆ ಇಂಡಿಯನ್ ಹೌಸ್ ಅಂದರೆ ಯಾರ್ದು ಅಂದರೆ ಶ್ಯಾಮ್ಜಿ ಕೃಷ್ಣ ವರ್ಮ ಗೊತ್ತಿರಬೇಕಿದು. ಉಪವಾಸ ಮುಷ್ಕರ ಹಂಗರ್ ಸ್ಟ್ರೈಕ್ ಸಮಯದಲ್ಲಿ ಈ ಕೆಳಗಿನ ಯಾವ ಭಾರತೀಯ ಕ್ರಾಂತಿಕಾರಿಗಳು ಜೈಲಿನಲ್ಲಿ ನಿಧನರಾದರು ನೋಡಿ. ಇದೊಂದು ಒಬ್ಬ ಒಬ್ಬ ಕೆಮಿಸ್ಟ್ರಿಯ ಲೆಕ್ಚರ್ ಆದಂಥ ಜತಿನ್ ದಾಸ್. ಸುಮಾರು 63 ದಿನಗಳ ಕಾಲ ಇವನು ಉಪವಾಸ ಇರ್ತಾನೆ. 1929ರಲ್ಲಿ ಈ ಒಂದು ಲಾಹೋರ್ ಜೈಲಲ್ಲಿ ಸತ್ತಂಥವನೇ ಈ ಜತಿನ್ ದಾಸ್ ನೋಡಿ. ಇವನ ಸಾವು ತುಂಬ ನೋವನ್ನುಂಟು ಮಾಡುತ್ತೆ. ಚಂದ್ರಶೇಖರ್ ಆಜಾದ್ ಸತ್ತಿದ್ದು 1931. ಈ ಫೆಬ್ರವರಿ 27ನೇ ತಾರೀಕು ದೆಹಲಿಯ ಒಂದು ಪಾರ್ಕಲ್ಲಿ ತನ್ನನ್ನೇ ತಾನು ಶೂಟೌಟ್ ಮಾಡಿಕೊಂಡವನು ಆಜಾದ್ ನೋಡಿ. ಅದೇ ರೀತಿಯಾಗಿ ಈ ಭಗತ್ ಸಿಂಗ್ ಇರ್ಬೋದು, ರಾಜ್ಗುರು ಇರ್ಬೋದು, ಸುಖದೇವ್ ಇರ್ಬೋದು, ಇವರು 3 ಜನರನ್ನು 1931 ಈ ಮಾರ್ಚ್ 23ನೇ ತಾರೀಕು ಗಲ್ಲಿಗೇರಿಸ್ತಾರೆ. 24ಕ್ಕೆ ಏರಿಸ್ಬೇಕಾಗಿರುತ್ತೆ, ಬಟ್ 23ಕ್ಕೆ ಅವರನ್ನು ಗಲ್ಲಿಗೇರಿಸಿದ್ರ ಬಗ್ಗೆ ನಿಮಗೆ ಮಾಹಿತಿ ಇರಲಿ. ಹಾಗಾದರೆ ಜತಿನ್ ದಾಸ್ ಮತ್ತು ಭಗತ್ ಸಿಂಗ್ ಮತ್ತು ಚಂದ್ರಶೇಖರ್ ಆಜಾದ್ ಬಗ್ಗೆ ನಮಗೆ, ಹಾಗೆ ಈ ಒಂದು ಸುಖ್ಬೀರ್ ಸಿಂಗ್ ಬಗ್ಗೆ ಮಾಹಿತಿಗಳು ಬೇಕಾಗುತ್ತೆ. ಮತ್ತು ಆ ಕಂಟೆಂಟ್ ಬಗ್ಗೆನೂ ಸಹ ನಮಗೆ ಮಾಹಿತಿ ಇರಲಿ. ಹಾಗಾದರೆ ಭಗತ್ ಸಿಂಗ್ ಮತ್ತು ಜತಿನ್ ದಾಸ್ ಬಗ್ಗೆ ಮತ್ತು ಚಂದ್ರಶೇಖರ್ ಆಜಾದ್ ಬಗ್ಗೆ ಇವೆಲ್ಲ ಮಾಹಿತಿಗಳು ಸಾಕಿ ಇರಬೇಕು. ಜತಿನ್ ದಾಸ್ ಅಂತಕ್ಕಂಥ ಒಬ್ಬ ಲೆಕ್ಚರ್ ಏನು ಮಾಡ್ತಾನೆ, ಕ್ರಾಂತಿಕಾರಿಯಾಗಿ ಸತ್ತೋಗ್ತಾನೆ ಲಾಹೋರ್ ಜೈಲಲ್ಲಿ ಅಂತ ಗೊತ್ತಿರಬೇಕು. 2ನೇ ದುಂಡು ಮೇಜಿನ ಪರಿಷತ್ ಸಮಯದಲ್ಲಿ ಬ್ರಿಟನ್ನ ಪ್ರಧಾನಮಂತ್ರಿ ಯಾರಾಗಿದ್ದರು ನೋಡಿ. ನಮಗೆ ಇದು ಸುಮಾರು 1930ರಿಂದ 32ರವರೆಗೆ ಈ ಒಂದು ಭಾರತ ಸಂವಿಧಾನ ಸುಧಾರಣೆ, ಯಾವುದಕ್ಕೆ ಸುಧಾರಣೆಗಾಗಿ 3 ರೌಂಡ್ ಟೇಬಲ್ ಕಾನ್ಫರೆನ್ಸ್ಗಳು ನಡೀತು. ಈ 3 ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಧ್ಯಕ್ಷ ಅಂದಿನ ಬ್ರಿಟನ್ ಪ್ರೈಮ್ ಮಿನಿಸ್ಟರ್ ಆದಂಥ ರಾಮ್ಸೆ ಮ್ಯಾಕ್ಡೊನಾಲ್ಡ್. ಯಾರು ಅಂದರೆ ರಾಮ್ಸೆ ಮ್ಯಾಕ್ಡೊನಾಲ್ಡ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ರಾಮ್ಸೆ ಮ್ಯಾಕ್ಡೊನಾಲ್ಡ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು ನೋಡಿ. ಹಾಗೆ ನಮಗೆ ವಿನ್ಸೆಂಟ್ ಚರ್ಚಿಲ್ ಬಗ್ಗೆ, ಹಾಗೆ ಲಿಂಡ್ಸನ್ ಜಾನ್ಸನ್ ಮತ್ತು ಜೆಫ್ರಸನ್ ಬಗ್ಗೆ ಮಾಹಿತಿ ಬೇಕಾಗುತ್ತೆ. ಇದು ಬಿಟ್ಟರೆ ನಮಗೆ ಮಾಹಿತಿಯನ್ನು ಕೇಳೋದು, ಭಾರತ ಸ್ವತಂತ್ರಗೊಂಡಾಗ ಯಾರು ನಮ್ಮಲ್ಲಿ ಒಂದು ಬ್ರಿಟನ್ ಪ್ರೈಮ್ ಮಿನಿಸ್ಟರ್ ಆಗಿದ್ದು, ಚರ್ಚಿಲ್ ಆದಮೇಲೆ ಯಾರು ತರ್ತಾರೆ ಅಂತಕ್ಕಂಥದ್ದು ನೋಡಿ. 1947ರಲ್ಲಿ ಕೇಳಿದರೆ ಭಾರತ ಸ್ವತಂತ್ರಗೊಂಡಾಗ ಅಂದರೆ 1945ರವರೆಗೆ ಲೇಬರ್ ಪಾರ್ಟಿಯಲ್ಲಿದ್ದಂಥವನು ಯಾರು ಅಂದರೆ ಈ ವಿನ್ಸೆಂಟ್ ಚರ್ಚಿಲ್ ಅಂತ ನಿಮಗೆ ಗೊತ್ತಾಯಿತು. 1947 ಭಾರತ ಸ್ವತಂತ್ರಗೊಂಡಾಗಿದ್ದಂಥವನು ಯಾರು ಅಂದರೆ ಈ ಕ್ಲೇಮೆಂಟ್ ಆಟ್ಲಿ ಅಂತಕ್ಕಂಥವನೇನಿದ್ದಾನೆ, ಇವನು ಬ್ರಿಟನ್ ಪ್ರಧಾನಿ ಆಗಿದ್ದ. ಭಾರತ ಸ್ವತಂತ್ರಗೊಂಡಾಗ 1947ರಲ್ಲಿ ಈ USA ಅಮೇರಿಕದ ಅಧ್ಯಕ್ಷ ಯಾರು ಅಂತ ಕೇಳ್ತಾರೆ. ಯಾರು ಅಮೇರಿಕದ ಅಧ್ಯಕ್ಷ ಯಾರು ಅಂದರೆ ಯಾರಿ ಟ್ರೂಮನ್ ಅಂತಕ್ಕಂಥವನು. ಯಾರಿ ಟ್ರೂಮನ್ ಅಂತಕ್ಕಂಥವನು ಅಧ್ಯಕ್ಷ ಆಗಿದ್ದ ಅಂತ ಗೊತ್ತಿರು. ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಗೊತ್ತಾಯಿತು. ಯಾವ ಪ್ರವಾಸಿಗ ತನ್ನ ಅನುಭವಗಳನ್ನು ಕಿತಾಬ್ ಇ ರೆಹಾಲ್ದಲ್ಲಿ ಬರೆದಿಟ್ಟಿದ್ದಾನೆ? ಅಮೀರ್ ಖುಸ್ರು ಅಂತಕ್ಕಂಥವನು ನಿಮಗೆ ಗೊತ್ತಿದೆ. ಇವನನ್ನು ಸುಮಾರು 8-9 ಜನ ದೆಹಲಿ ಸುಲ್ತಾನರ ಕಾಲದಲ್ಲಿದ್ದಂಥವನು
ಹಾಗಾಗಿ ಇವನು ಭಾರತದ ಗಿಳಿ ಅಂತ ಕರಿತೀವಿ. ಈ ಇಬ್ಬನ್ ಬಟೋಟ ಏನಿದ್ದಾನೆ, ಇಬ್ಬನ್ ಬಟೋಟ ಆಫ್ರಿಕಾದವನು ಅಂತ ಗೊತ್ತಿರಬೇಕು. ಈ ಮರಕ್ಕೋ ದೇಶದವನು ಅಂತ ಗೊತ್ತಿರಬೇಕು. ಇವನು ಮೊಹಮ್ಮದ್ ಬಿನ್ ತುಘಲಕ್ಕನ ಆಸ್ಥಾನಕ್ಕೆ ಬಂದು, ಹಾಗೆ ವಿಜಯನಗರದ 1ನೇ ಹರಿಹರ ಏನಿದ್ದಾನೆ ಇವರ ಆಸ್ಥಾನಕ್ಕೂ ಸಹ ಬಂದಂಥವನು ಅಂತ ಗೊತ್ತಿರಬೇಕು. 10ನೇ ಪ್ರಶ್ನೆಗೆ ಬಿ ಆಪ್ಷನ್ ಸರಿಯಾದ ಉತ್ತರ ಸ್ನೇಹಿತರೆ. ಇದೇ ರೀತಿಯಾಗಿ ಮುಂಬರುವ ಎಕ್ಸಾಮ್ಗಳಲ್ಲಿ KA ಮಾದರಿಯ ಪ್ರಶ್ನೆಗಳನ್ನು ಸಹ ಅನಾಲಿಸಿಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು ವೆರಿ ಮಚ್. ಒನ್ ಅಂಡ್ ಆಲ್. ಮತ್ತೆ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.